ವೈಶಾಖ್ ಅವರ ಆಪ್ತ ಸ್ನೇಹಿತರು. ಸೊ ಬಾಲ್ಯದಿಂದ ಅವರ ಜರ್ನಿ ನೋಡಿರ್ತಕ್ಕಂಥವ್ರು ಅರ್ಜುನ್ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ವೈಶಾಖ್ ಅವರ ಆತ್ಮಹತ್ಯೆಗೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಪ್ರಮುಖವಾಗಿ? ನನ್ಗೆ ಗೊತ್ತಿರೋ ಪ್ರಕಾರ ವೈಶಾಖ್ ನಾನೆಲ್ಲ ಒಟ್ಟಿಗೆ ಫ್ಯಾಮಿಲಿ ಫ್ರೆಂಡ್ಸು. ವಿ ಹ್ಯಾವ್ ಗ್ರೋನ್ ಅಪ್ ಟುಗೆದರ್. ಇದು ತುಂಬಾ ದುಃಖವಾದ ವಿ ನೆವರ್ ಥಾಟ್ ವಿಲ್ ಗೋ ಟು ದಿಸ್ ಎಕ್ಸ್ಟೆಂಟ್. ಅದೇನು ಅಂತ ನನಗೂ ರೀಸನ್ ಗೊತ್ತಿಲ್ಲ. ಬಟ್ ಇಟ್ಸ್ ವಿ ನೋ ದೇರ್ ಫ್ಯಾಮಿಲಿ ಫ್ರಮ್ ಮೈ ಬರ್ತ್ ಅಷ್ಟೇ. ಈಗ ವೈಶಾಖ್ ಅವರು ನೀವು ಬಾಲ್ಯದಿಂದ ಕೂಡ ನೋಡಿದ್ರಿ, ಅವರ ಮನಸ್ಥಿತಿ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು, ಏನ್ ಕಾರಣ ಆಯ್ತು ಅಂತ ಅನಿಸ್ತಿದೆ ಅಂತ? ಬಾಳೆ ಹುಡುಗ ಲೈವ್ಲಿ ಹುಡುಗ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ದ. ವಿ ಆಲ್ ಗ್ರೋನ್ ಅಪ್. ಒಳ್ಳೆ ಹುಡುಗ. ದೇರ್ ವಾಸ್ ನೋ ಪ್ರಾಬ್ಲಮ್ ವಿತ್ ಹಿಮ್. ನನ್ನ ಪ್ರಕಾರ ಅವನೇನು ಡಿಪ್ರೆಷನ್ ಯಾವತ್ತೂ ಹಂಗೆ ಅಂದಿಲ್ಲ. ಯಾಕಂದ್ರೆ ಚಿಕ್ಕವನಿಂದ ನೋಡಿದ್ದೀನಿ. ಬಟ್ ಲಾಸ್ಟ್ 8 years ಇಂದ ನಾನು ವಿ ಆರ್ ನಾಟ್ ಇನ್ ಟಚ್. ಓಕೆ, ಇತ್ತೀಚಿನ ಅವರ ಜರ್ನಿ ಬಗ್ಗೆ, ಬೆಳವಣಿಗೆ ಬಗ್ಗೆ ನಿಮಗೇನು ಮಾಹಿತಿ ಇತ್ತು, ಅವ್ರ ಲೈಫಲ್ಲಿ ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಏನು ಗೊತ್ತಿಲ್ಲ ನನಗೆ. ಒಂದೆರಡು ಸತಿ ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ. ಬಿಕಾಸ್ ಅಬೌಟ್ ದಿಸ್ ಒಂದು ಥ್ರೆಟ್ ಲೆಟ್ರು ಅದು ಇದು. ಅದು ಬಿಟ್ಟರೆ ಐ ಡೋಂಟ್ ನೋ. ನಾಟ್ ಕಾಂಟ್ಯಾಕ್ಟೆಡ್ ಇನ್ ಪರ್ಸ್ನಲಿ ಬಿಕಾಸ್ ಇಟ್ಸ್ ಟು ಪರ್ಸ್ನಲ್. ಅವನು ಏನು ಶೇರ್ ಮಾಡಿಲ್ಲ, ನಾವೇನು ಶೇರ್ ಮಾಡ್ಕೊಳಕ್ ಹೋಗಿ. ಈಗ ಅವರ ಆತ್ಮಹತ್ಯೆ ವಿಚಾರ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ಅಂದ್ರೆ ಫ್ಯಾಮಿಲಿನ ಮೀಟ್ ಮಾಡ್ಬೇಂದ್ವಿ ಅಂತ ಹೇಳಿದ್ರಿ. ಸೊ ಫ್ಯಾಮಿಲಿಯಲ್ಲಿ ಯಾವ ತರ ಚರ್ಚೆ ಆಗ್ತಾ ಇದೆ ಆ ವೈಶಾಖ್ ಅವ್ರ ಕುಟುಂಬದಲ್ಲಿ ಅನ್ನೋಂಥದ್ದು ಯಾರನ್ನ ಮಾತಾಡ್ಸಿದ್ರಿ ಸರ್ ಅಲ್ಲಿ ಅಂತ? ಎಲ್ಲರೂ ನೊಂದಿದ್ದಾರೆ. ಅವ್ರ ವೈಫು, ಅವ್ರ ಮದರು, ಫಾದರು ಎಲ್ಲರೂ ನೊಂದಿದ್ದಾರೆ. 7-7 ಗೊತ್ತಾಯ್ತು ನನಗೆ. been in touch because they are not from my this thing. ಪರ್ಟಿಕ್ಯುಲರ್ ಆಗಿ ಅವ್ರ ವೈಫ್ ಏನ್ ಹೇಳಿದ್ರು, ಅಂದ್ರೆ ಯಾವ ರೀತಿ ಅವ್ರ ಮನಸ್ಥಿತಿ? ಯಾಕಂತಂದ್ರೆ ಈ ರೀತಿ ಪರಿಸ್ಥಿತಿನ ಯಾರು ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಹಾಗಾಗಿ ಸರ್ ಅವ್ರ ವೈಫ್ ನ ನೀವು ಕೂಡ ಮಾತಾಡ್ಸ್ಕೊಂಡು ಬಂದ್ರಿ. ಹಾಗಾಗಿ ಇಲ್ಲ, ಶಿ ಇಸ್ ಡೌನ್. ಬಿಕಾಸ್ ಯಾರು ಗಂಡ ಕಳ್ಕೊಂಡವ್ರು ಯಾರು ಇರ್ತಾರೆ. ಬಟ್ ಶಿ ಇಸ್ ಓಕೆ. ಐ ಥಿಂಕ್ ಶಿ ಹಸ್ ಟೇಕನ್. ಐ ಥಿಂಕ್ ಶಿ ಇಸ್ ಸ್ಟ್ರಾಂಗ್ ವುಮನ್. ಐ ಥಿಂಕ್ ಶಿ ಶುಡ್ ಗಿವ್ ದಿ ಸ್ಟ್ರೆಂತ್ ಟು ದಿ ಫ್ಯಾಮಿಲಿ. ಈಗ ಏನಾಗಿದೆ ಆಗೋಗಿದೆ, ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರ ಕೈನಲ್ಲಿದೆ ಅಷ್ಟೇ. ಈಗ ಏನಾದ್ರು ಭಿನ್ನಾಭಿಪ್ರಾಯಗಳಿತ್ತ ಅವ್ರ ಮಧ್ಯೆ? ಮತ್ತೆ ಇಲ್ಲಿ ಕೃಷಿ ಅವರ ನಿವಾಸದಲ್ಲಿ ಆತ್ಮಹತ್ಯೆ ಆಗಿರತಕ್ಕಂಥದ್ರ ಬಗ್ಗೆ ಅಲ್ಲಿ ಕುಟುಂಬದಲ್ಲಿ ಏನ್ ಚರ್ಚೆ ನಡೀತಾ ಇದೆ ಸರ್? ಅಷ್ಟೊಂದು ನಂಗೆ ಡೀಟೇಲ್ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಭಿನ್ನಾಭಿಪ್ರಾಯ ಇರಲಿಲ್ಲ ಅನ್ಸುತ್ತೆ. ಬಟ್ ಆಸ್ ಆಫ್ ನೋ ಐ ಹ್ಯಾವ್ ನೋ ಇದು. ತಂದೆ ತಾಯಿ ಏನ್ ಹೇಳ್ತಾ ಇದ್ದಾರೆ? ಅವ್ರು ತುಂಬಾ ನೊಂದಿದ್ದಾರೆ. ಏನ್ ಮಾತಾ ಅವ್ರು ನಾನು ಹುಟ್ಟಾಗಿಂದ ಅವ್ರು ನೋಡಿದ್ದಾರೆ. ಸೊ ಅವ್ರ ನಮ್ಮ ಫಾದರ್ ಎಲ್ಲ 52 years. ಐ ಲಾಸ್ಟ್ ಮೈ ಫಾದರ್ ಇನ್ ಡಿಸೆಂಬರ್. ಸೊ 52 years ಇಂದ ದೇ ಹ್ಯಾವ್ ಸೀನ್ ಮೀ. ಸೊ ದೇ ಆರ್ ಆಲ್ಸೋ ಬೇಜಾರು. ಒಟ್ಟಿಗೆ ಆಟ ಆಡಿ ಬೆಳೆದವ್ರು ಹುಡುಗರು ನಾವೆಲ್ಲ. ಓಕೆ, ಈಗ ವೈಶಾಖ್ ಅವ್ರನ್ನ ಬಾಲ್ಯದಿಂದ ನೋಡಿದ್ರೆ ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಬಿಸ್ನೆಸ್ ಏನು, ಸೊ ಅವರ ಜೀವನದ ಕನಸುಗಳು ಏನಾಗಿತ್ತು, ಹೇಗೆ ಏನ್ ಹಂಚ್ಕೊಳ್ತಾ ಇದ್ರು ನಿಮ್ ಜೊತೆಗೆ ಅಂತ? ಇದು ಒಳ್ಳೆ ಹುಡುಗ ಸರ್. ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದ, ಚೆನ್ನಾಗಿ ಇಂಪ್ರೂವ್ ಆಗಿದ್ದ. ಈ ವಾಸ್ ಎಂಜಾಯಿಂಗ್ ಗುಡ್ ಲೈಫ್. ಒಳ್ಳೆ ಹುಡುಗ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಈ ವಾಸ್ ವೆರಿ ನೈಸ್ ಟು ಎವ್ರಿಬಡಿ. ಈಸ್ ಅನ್ನೋದು ಗುಡ್ ಬಾಯ್ಸ್ ಐ ಥಿಂಕ್. ಅವನ ಏನು ನನ್ನ ಕಂಡಲ್ಲಿ ಏನು ಅಂತ ಇದಿರ್ಲಿಲ್ಲ. ಒಳ್ಳೆ ಮನುಷ್ಯ. ಆದ್ರೆ ಈಗ ನಟಿ ಜೊತೆ ಪರಿಚಯದಿಂದ ಅವರು ಪ್ರಚಾರಕರಿಂದ ಒಂದ್ ರೀತಿ ಅಂದ್ರೆ ಅವ್ರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವರ ಒಡನಾಟದ ಬಗ್ಗೆ ಯಾವತ್ತಾರು ಕೃಷಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮತ್ತೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಉದ್ಯಮಿಯ ಜೊತೆಗಿನ ಗಲಾಟೆ ಬಗ್ಗೆ ಅಥವಾ ಗೊಂದಲದ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ? ಇಲ್ಲ ಸರ್, ನಂಗೆ ಅದು 8 years ಆಯ್ತು. ನನಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಾನು ನನ್ನ ಫಾದರ್ ಸತ್ತಾಗ ಒಂದ್ಸತಿ ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಅಷ್ಟೇ. ಇದ್ರ ಬಗ್ಗೆ ಏನು ಮಾತಾಡಿಲ್ಲ ನನ್ನ ಜೊತೆ. ಫೈನಲಿ ಈಗ ಅವರ ಅಂತ್ಯಕ್ರಿಯೆ ಎಲ್ಲಿ ಮಾಡುವಂತದ್ದು, ಹೇಗೆ, ಮರಣೋತ್ತರ ಪರೀಕ್ಷೆ ಬಗ್ಗೆ ಏನ್ ಹೇಳ್ತೀರಿ? ಇನ್ನು ಕುಟುಂಬಸ್ಥರು ಬಂದಿಲ್ಲ ಅನ್ನೋಂಥ ಗೊಂದಲದ ಬಗ್ಗೆ? ಎಲ್ಲ ಅವರು ಬಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ನನಗೂ ಏನು ಹೇಳಿಲ್ಲ. ಇಲ್ಲೇ ಕ್ರಿಮಿಟೋರಿಯಂ ಇಲ್ಲೇ ನಮ್ಮ ಇದ್ರಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಮುಂದೆ ಇದೆಯಲ್ಲ ಅದು ಯಾವುದು. ಥ್ಯಾಂಕ್ ಯು. ಎಸ್, ಇದಿಷ್ಟು ವೈಶಾಖ್ ಅವರ ಸ್ನೇಹಿತ ಅರ್ಜುನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.